ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಜನವರಿ 2026 ಅಲ್ಲಿ CA ಫೌಂಡೇಶನ್ ಎಕ್ಸಾಮಿನೇಷನ್ ಅದು ಫಸ್ಟ್ ಟೈಮ್ ಬರೆಯುವರಾದ್ರೂ ರಿಪೀಟ್ ಆಗಿ ಎಕ್ಸಾಮಿನೇಷನ್ ಬರೆಯುವರಾದ್ರೂ ಯಾವ ತರಹ ನಾವು ಪ್ಲಾನ್ ಮಾಡಿದ್ರೆ ಒಳ್ಳೆಯ ಒಂದು ಎಕ್ಸಾಮಿನೇಷನ್ ಬರೆದು ಈ ಜನವರಿ 2026 ಅಲ್ಲೇ ನಮಗೆ ಪಾಸ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. So first of all, this is only for CA Foundation student. Okay, CA Foundation students ಗೆ ಮಾತ್ರ ನಾವು ಈ ವಿಡಿಯೋ ಮಾಡ್ತಿದ್ದೀವಿ. ಅದು ನೆಕ್ಸ್ಟ್ ಬರೋ ಎಕ್ಸಾಮಿನೇಷನ್ ಆದ ಜನವರಿ 2026 ಅಲ್ಲಿ ಏನ್ ಮಾಡಬೇಕು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕ್ಲಾಸಸ್ ಸಿಗಲ್ಲ. ಮೇ ಬಿ ನೀವು ಕ್ಲಾಸಿಗೆ ಅಟೆಂಡ್ ಮಾಡ್ತಾ ಇರ್ಬೋದು, ನಿಮ್ದು ಕ್ಲಾಸಸ್ ಏನು ಕಂಪ್ಲೀಟ್ ಆಗಿಲ್ಲ, ಈ ತರ ತುಂಬಾ ಪ್ರಾಬ್ಲಮ್ಸ್ ನಿಮ್ಗೆ ಇರ್ಬೋದು. ಸೊ ನೋ ವರೀಸ್, ನಿಮ್ಗೆ ಏನ್ ಮಾಡ್ಬೋದು, ಈ ತರ ಒಂದು ಪ್ಲಾನ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಏನ್ ಮಾಡ್ಬೋದು, ಎಕ್ಸಾಮಿನೇಷನ್ ಬರೀಬಹುದು. ಅದಕ್ಕೆ ಸ್ವಲ್ಪ ಐಡಿಯಾಸ್ ಅನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಐಡೆಂಟಿಫೈ ಕೋರ್ ಅಂಡ್ ಬೇಸ್ ಪೇಪರ್. ಇದು ನಾವು ಜಸ್ಟ್ ಕೊಡುವ ಲ್ಯಾಂಗ್ವೇಜ್ ಮಾತ್ರ. ಕೋರ್ ಪೇಪರ್ಸ್ ಅಂತ ಹೇಳಿದ್ರೆ ನಿಮಗೆ ಒಳ್ಳೇದಾಗಿ ಗೊತ್ತಿದೆ, ನಿಮಗೆ ಒಳ್ಳೆ ರೀತಿಯಲ್ಲಿ ಕ್ಲಾಸಸ್ ಎಲ್ಲ ಆಗಿದೆ, ಈಸಿಯಾಗಿ ನಿಮ್ಗೆ ಅನಿಸುವ ಪೇಪರ್ ಇದೆಯಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಹೇಳುವಾಗ ನಿಮಗೆ ಇಕನಾಮಿಕ್ಸ್ ಸ್ವಲ್ಪ ಈಸಿ ಇದೆ, ಪ್ಲಸ್ ನಿಮಗೆ ಅಕೌಂಟ್ಸ್ ಈಸಿ ಇದೆ. ನಿಮಗೆ ಬೇಸ್ ಅಂತ ಹೇಳುವಾಗ ಸರ್ ಸ್ವಲ್ಪ ಕಷ್ಟ ಇದೆ ಸರ್, ಈಗೂ ಪಾಸ್ ಆಗ್ಬೇಕು ಅಷ್ಟೇ. ಸೊ ದಟ್ ಈಸ್ ಕಾಲ್ಡ್ ಅಸ್ ಬೇಸ್ ಪೇಪರ್. ಎಸ್ಪೆಷಲಿ ಲೋ ಪೇಪರ್ಸ್ ಬರುತ್ತೆ, ಮತ್ತೆ ಮ್ಯಾಥಮೆಟಿಕ್ಸ್, ನಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪೇಪರ್ ನಮಗೆ ಬರುತ್ತೆ. ಸೊ ಇದನ್ನ ನಾವು ಐಡೆಂಟಿಫೈ ಮಾಡಬೇಕು. ನೀವಿನ್ನು ಫಸ್ಟ್ ಟೈಮ್ ಹೋಗುವುದಾದ್ರೆ ಇದು ಐಡೆಂಟಿಫೈ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ರಿಪೀಟರ್ಸ್ ಆದ್ರೆ ಈಸಿಯಾಗಿ, ರಿಪೀಟರ್ಸ್ ಅಂತ ಹೇಳುವಾಗ ಟೆನ್ಷನ್ ಏನು ಮಾಡ್ಕೋಬೇಡಿ. ಒಂದು ಎಕ್ಸಾಮಿನೇಷನ್ ಹೇಗೂ ಫೇಲ್ ಆಯ್ತು, ನೋ ವರೀಸ್. ಇನ್ನು ಸೆಪ್ಟೆಂಬರ್ ಎಕ್ಸಾಮಿನೇಷನ್ ಬರ್ದು ನೀವು ರಿಸಲ್ಟ್ಗೋಸ್ಕರ ವೇಟ್ ಮಾಡೋದಾದ್ರೆ ನೋ ವರೀಸ್, ರಿಸಲ್ಟ್ ಬರ್ಲಿ, ಹೋಪ್ ಫಾರ್ ದ ಬೆಸ್ಟ್. ನಾನು ಜಸ್ಟ್ ಅಟೆಂಪ್ಟ್ ಮಾಡಿದಷ್ಟೇ ಸರ್, ಎಕ್ಸಾಮ್ ಪಾಸ್ ಆಗೋಕೆ ಚಾನ್ಸ್ ಸ್ವಲ್ಪ ಕಮ್ಮಿ ಇದೆ, ಆ ತರ ಏನಾದ್ರೂ ಫೀಲಿಂಗ್ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಈಗಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಸುಮ್ಮನೆ ಒಂದು ಅನ್ನೆಸೆಸರಿ ಎಕ್ಸ್ಪೆಕ್ಟೇಷನ್ ನಮಗೆ ಬೇಡ ಅಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ನಾವೇನ್ ಮಾಡಬೇಕು, ಯು ಹ್ಯಾವ್ ಟು ಐಡೆಂಟಿಫೈ ಯಾವ್ದೆಲ್ಲ ಕೋರ್ ಪೇಪರ್ಸ್ ಬರುತ್ತೆ, ಬೇಸ್ ಪೇಪರ್ ಬರುತ್ತೆ. ಈ ಬೇಸ್ ಪೇಪರ್ ನಿಮಗೆ ಒಂದು 3 ಕೋರ್ ಪೇಪರ್ಸ್, ಒಂದು ಬೇಸ್ ಪೇಪರ್ ಆದ್ರೆ ಇಟ್ ಈಸ್ ವೆರಿ ಗುಡ್. ಇನ್ನು 2 ಬೇಸ್ ಪೇಪರ್ 2 ಕೋರ್ ಪೇಪರ್ ಓಕೆ, ಸ್ವಲ್ಪ ರಿಸ್ಕಿ ಬರುತ್ತೆ. ಇನ್ನು ಇಲ್ಲ ಸರ್ ನನಗೆ 3 ಬೇಸ್ ಪೇಪರ್ 1 ಕೋರ್ ಪೇಪರ್ ಅಂತ ಹೇಳಿದ್ರೆ ತುಂಬಾ ರಿಸ್ಕ್ ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ಪೇಪರ್ ಇಟ್ಕೊಂಡು ಅಗ್ರಿಗೇಟ್ ನಮ್ಗೆ ಸಿಗಲ್ಲ. ಯಾಕಂದ್ರೆ ಒಂದು ಪೇಪರ್ ಅಲ್ಲಿ 60 ಸಿಕ್ಕಿದ್ರು ಇನ್ನೊಂದು 10 ನಮಗೆ ಎಕ್ಸ್ಟ್ರಾ ಎಲ್ಲಿಂದ ಬರುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸೊ ಯಾವಾಗ್ಲೂ ಏನ್ ಮಾಡ್ಬೇಕು, ಡಿಫಿಕಲ್ಟ್ ಆದ್ರೂ ನಾವು ಈಸಿ ಮಾಡ್ಲೇಬೇಕು ಏನಾದ್ರೂ ತಗೊಂಡು. ಇನ್ನು ಸೆಕೆಂಡ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಳ್ಳೆ ಒಂದು ಪ್ಲಾನ್ ಮಾಡ್ಬೇಕು. ಈ ಪ್ಲಾನ್ ಅಂತ ಹೇಳುವಾಗ ತಪ್ಪು ತಿಳ್ಕೊಬೇಡಿ, ಡೈಲಿ ನಾನು 5 ಗಂಟೆಗೆ ಹೇಳ್ತೀನಿ ಮತ್ತೆ ಕಲಿತೀನಿ ಆ ತರ ನಾನು ಹೇಳಲ್ಲ. ಇಷ್ಟೇ ಇರುವುದು. ನಿಮಗೆ ಇನ್ನು ಎಷ್ಟು ಡೇಸ್ ಇದೆ, ಈ ಎಷ್ಟು ಡೇಸ್ ಅಲ್ಲಿ ನಿಮಗೆ ಎಷ್ಟು ರಜೆ ಬರುತ್ತೆ, ಇಟ್ ಮೀನ್ಸ್ ನಿಮಗೆ ಫಂಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬೇಕು, ಮದುವೆ ಇದೆ, ಸಾತ್ರ ತುಂಬಾ ಫಂಕ್ಷನ್ ಇದೆಯಲ್ಲ, ಮತ್ತೆ ನಾನು ಎಷ್ಟೊಂದು ನಿದ್ದೆ ಮಾಡ್ತೀನಿ, ನನ್ನ ಆಲಸಿ ಎಷ್ಟಿದೆ, ಈ ತರ ತುಂಬಾ ವಿಷಯಗಳಿದೆಯಲ್ಲ, ಫ್ಯಾಕ್ಟರ್ಸ್ ಇದೆಯಲ್ಲ, ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವು ಪ್ಲಾನ್ ಮಾಡಬೇಕು. ಡೈಲಿ ಎಷ್ಟು ಅವರ್ಸ್ ಫಸ್ಟ್ ನೀವು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕ್ಲಾಸ್ ನೀವು ಹೋಗ್ತಾ ಇದ್ರೆ ಕ್ಲಾಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ. ಹೇಗೂ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನಿಮ್ಗೆ ಗೊತ್ತಿದೆ, ಜನವರಿ ಮಿಡ್ ಅಲ್ಲಿ ಎಕ್ಸಾಮಿನೇಷನ್ ನಿಮಗೆ ಬರುತ್ತೆ. ಅದೆಷ್ಟು ದಿನ ಎಕ್ಸಾಮಿನೇಷನ್ ನೀವು ಪ್ರಿಪೇರ್ ಮಾಡಬೇಕು, ಎಷ್ಟು ಟೈಮ್ ನಾವು ರಿವಿಷನ್ ಮಾಡ್ಬೇಕು, ಎಷ್ಟು ಡೇಸ್ ಇದೆ, ಎಷ್ಟು ಟೈಮ್ ನಾನು ರಿವೈಸ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಸರ್ ನನಗೆ ಕಲಿತೀನಿ ಆದ್ರೆ ನೆನಪಿರಲ್ಲ, ಆ ತರ ಪ್ರಾಬ್ಲಮ್ ನಿಮ್ಗೆ ಇರಬಹುದು. ಸೊ ಯು ಹ್ಯಾವ್ ಟು ರಿವೈಸ್ ಇಟ್. ಎಷ್ಟು ಟೈಮ್ ನಾವು ರಿವೈಸ್ ಮಾಡಬೇಕು, ನಾನಿನ್ನು 100% ಸಿಲೆಬಸ್ ನಾವು ಕಲಿತೀನಾ, ನಾನು ಎಷ್ಟು ಕ್ವಶನ್ ಪೇಪರ್ಸ್ ನಾವು ವರ್ಕೌಟ್ ಮಾಡಬೇಕು, ಎಷ್ಟು RTP ವರ್ಕೌಟ್ ಮಾಡಬೇಕು, ಎಷ್ಟು MTP ವರ್ಕೌಟ್ ಮಾಡಬೇಕು, ಈ ತರ ತುಂಬಾ ಡೌಟ್ ಇದೆಯಲ್ಲ. ಇದೆಲ್ಲ ಡೌಟ್ ನೀವು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಾಪರ್ ಪ್ಲಾನ್ ಬೇಕು. ಇನ್ನೊಂದು ದಿನ 2 ದಿನ ಇಟ್ಕೊಂಡು ನೀವೇನ್ ಮಾಡಿ, ಪ್ಲಾನ್ ಮಾಡಿ ಒಂದು 10% ಎಲ್ಲ ಆ ಪ್ಲಾನ್ ಇಂದ ಮುಂದೆ ಹಿಂದೆ ಹೋಗಿದ್ರು ಪರವಾಗಿಲ್ಲ. ಇಟ್ ಮೀನ್ಸ್ 10% ಡಿವಿಯೇಷನ್ ಈಸ್ ಓಕೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಥರ್ಡ್ ಅಂತ ಹೇಳೋದು ನಮ್ಗೆ ಗೊತ್ತಿದೆ. ಈಗ ಸ್ಟೂಡೆಂಟ್ಸ್ ನಾರ್ಮಲ್ ಹೇಳ್ತಾರೆ ಒಂದು 100 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಓಕೆ, ಯಾವುದೇ ಸಬ್ಜೆಕ್ಟ್ ಇರಲಿ. ಮತ್ತೆ ನೀವು ಹೇಳ್ತೀರಾ ಸರ್ ಒಂದೇ ಒಂದು ಕ್ವಶನ್ ಬಂದಿದೆ ಸರ್ ನಾನು ಕಲ್ತದ್ದು. ನೀವು ಎಷ್ಟು ಕ್ವಶನ್ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಕ್ವಶನ್ಸ್ ನೋಡಿ, ಓಕೆ. ಒಂದೇ ಒಂದು ಕ್ವಶನ್ ಮಾತ್ರ ನೀವು, ಫಾರ್ ಎಕ್ಸಾಂಪಲ್ 100 ಕ್ವಶನ್ಸ್ ಅಲ್ಲಿ ಒಂದೇ ಒಂದು ಕ್ವಶನ್ ಬರುತ್ತೆ. ಇಟ್ ಮೀನ್ಸ್ ನೀವು ಕಲಿಯದ, ಇಟ್ ಮೀನ್ಸ್ ಎಕ್ಸಾಮಿನಿಗೆ ಬಂದ 5 ಕ್ವಶನ್ಸ್ ನೆಕ್ಸ್ಟ್ 100 to 200 ಕ್ವಶನ್ಸ್ ನ ಮಧ್ಯ ಇದೆ, ಅದು ನೀವು ನೋಡೇ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಕ್ವಶನ್ಸ್ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಪ್ರೊಬಾಬಿಲಿಟಿ ಬರುತ್ತೆ. ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ 500 MCQs ನೋಡಿದ್ರೆ ಅದರಲ್ಲಿ ಒಂದು 10 MCQ ಬರುತ್ತೆ.
ಯಾಕಂತ ಹೇಳಿದ್ರೆ ಕ್ವಶನ್ಸ್ ಕ್ರಿಯೇಟ್ ಮಾಡೋಕ್ಕೊಂದು ಲಿಮಿಟೇಷನ್ ಇದೆಯಲ್ಲ, ನಿಮ್ದು ಸ್ಟಡಿ ಮೆಟೀರಿಯಲ್ ಇದೆ, ಆ ಸ್ಟಡಿ ಮೆಟೀರಿಯಲ್ ಒಳಗಿಂದ ಮಾತ್ರ ಏನಾಗುತ್ತೆ ಕ್ವಶನ್ಸ್ ಬರುತ್ತೆ, ಅದಕ್ಕಿಂತ ಹೊರಬಿಟ್ಟು ಏನು ಕ್ವಶನ್ಸ್ ಬರಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ 3 ಸ್ಟೆಪ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಏನ್ ಮಾಡ್ಬೋದು, ಒಳ್ಳೆಯ ಒಂದು ಅಟೆಂಪ್ಟ್ ನಿಮ್ಗೆ ಕೊಡ್ಬೋದು. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಡೈಲಿ ಕಲಿತಾ ಇದ್ದೀನಿ ಸರ್, ಡೈಲಿ ಕಲಿತಾ ಇದ್ದೀನಿ, ಎಷ್ಟು ಕಲ್ತಾಗಿದೆ, ಒಂದು ಟ್ರ್ಯಾಕರ್ ನಮ್ಗೆ ಬೇಕು. ಟ್ರ್ಯಾಕರ್ ಅಂತ ಹೇಳಿದ್ರೆ ಮೊಬೈಲ್ ಟ್ರ್ಯಾಕರ್ ಇಟ್ಟರೆ ನಿಮಗೆ ಒಳ್ಳೇದು. ಮೊಬೈಲ್ ನಮ್ದು ಸ್ಟಡಿ ಟ್ರ್ಯಾಕರ್ ಮಾಡೋಕೆ ತುಂಬಾ ಆಪ್ಸ್ ಇದೆ. ಜಸ್ಟ್ ಪ್ಲೇ ಸ್ಟೋರಿಗೆ ಹೋಗಿ ಅಥವಾ ಆಪಲ್ ಸ್ಟೋರಿಗೆ ಹೋಗಿ ನೀವೇನು ಮಾಡ್ಬೋದು, ನಿಮಗೆ ಯಾವುದೆಲ್ಲ ನನಗೆ ಸ್ಟಡಿ ಟ್ರ್ಯಾಕರ್ ನಿಮಗೆ ಎಂಟರ್ ಮಾಡ್ಬೇಕು. ನಿಮಗೆ ಮೊಬೈಲ್ ಡಿಸ್ಟ್ರಾಕ್ಷನ್ ಎಲ್ಲ ಆದ್ರೆ ಬದಿಗಿಡಿ, ಇನ್ನು ಸ್ವಲ್ಪ ದಿನ ಮಾತ್ರ ನಮಗೆ ಎಕ್ಸಾಮಿನೇಷನ್. ಬಿ ಪಾಸಿಟಿವ್. ಒಂದು 3 ತಿಂಗಳು ನಾವು ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ ಕಲ್ತ್ರೆ 3 ತಿಂಗಳ ನಂತರ 2 ತಿಂಗಳು ರಜೆ ಬರುತ್ತೆ. ಫುಲ್ ನೀವು 10 ಸಿನಿಮಾ ಇಟ್ಟು ನೋಡ್ಕೊಳ್ಳಿ, ಫುಲ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ, ನೋ ವರೀಸ್. ಆದ್ರೆ ಈ ಒಂದು 90 ಡೇಸ್ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿನೇ ಮುಂದೆ ಹೋಗ್ಬೇಕು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಸೊ ನಾನು ಸ್ವಲ್ಪ ನಿಮ್ಗೆ ಹೇಳಿ ಕೊಟ್ಟಿದ್ದೀನಿ. ನಿಮಗೆ ಏನಾದ್ರೂ ಡೌಟ್ ಇದ್ರೆ, ಇನ್ನೂ ಡೌಟ್ ಇದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ದೀಕ್ಷಣಾ ಅಂತ ಹೇಳೋದು ನಿಮ್ಮ ಚಾನಲ್, ನಿಮಗೋಸ್ಕರ ಇರುವ ಚಾನಲ್. ನಿಮಗೆ ಏನಾದ್ರೂ ಬೇಕಿದ್ರೆ, ಕ್ಲಾಸಸ್ ಬೇಕಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದುವರೆಗೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಆಗ ನಮಗೇನು, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ವಿಡಿಯೋಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋ ಒಂದು ಶೇರ್ ಮಾಡಿಕೊಡಿ. ಇದುವರೆಗೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಮುಂದಿನ ಒಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ನೋಡುವವರೆಗೂ ಆಲ್ ದ ವೆರಿ ಬೆಸ್ಟ್.